ದ ಫ್ಯಾಮಿಲಿ ಸ್ಟಾರ್ ಇದು ತನ್ನ ಥಿಯೇಟ್ರಿಕಲ್ ರನ್ನ ಮುಗಿಸಿ ಈಗ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿರೋ ತೆಲುಗಿನ ಹೊಸ ರೊಮ್ಯಾಂಟಿಕ್ ಆ್ಯಕ್ಷನ್ ಡ್ರಾಮಾ ಫಿಲ್ಮ್. ಈ ಸಿನಿಮಾನ ತಮ್ಮ ಕುಟುಂಬಗಳಿಗಾಗಿ ದೂರದ ಊರುಗಳಲ್ಲಿ ಕೆಲಸ ಮಾಡುತ್ತಿರೋ ಜನರಿಗೆ ಒಂದು ಟ್ರಿಬ್ಯೂಟ್ ಆಗಿ ಮಾಡಿದ್ದಾರಂತೆ. ಈ ಸಿನಿಮಾದ ಕತೆ ಗೋವರ್ಧನ್ ಎಂಬ ಒಬ್ಬ ಫ್ಯಾಮಿಲಿ ಮ್ಯಾನ್ ತನ್ನ ಕುಟುಂಬದ ಜೊತೆ ಇದ್ದ ಒಂದಿಷ್ಟು ಚಿಕ್ಕ ಪುಟ್ಟ ಸಮಸ್ಯೆಗಳೊಂದಿಗೆ ಆರಾಮಾಗೇ ಇರುತ್ತಾನೆ. ಆದರೆ ಅವನ ಲೈಫ್ನಲ್ಲಿ ಇಂದು ಎಂಬ ಹುಡುಗಿಯ ಪ್ರವೇಶವಾದ ನಂತರ ಅವನ ಜೀವನದಲ್ಲಿ ಆಗೋ ಏರುಪೇರುಗಳ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತೆ. ಈ ಸಿನಿಮಾದ ಪಾಸಿಟಿವ್ಸ್ಗಳ ಕಡೆ ಹೋಗೋಣ ಅಂದರೆ ಇಲ್ಲಿ ಹೇಳ್ಕೊಳ್ಳೋ ಅಂಥ ಪಾಸಿಟಿವ್ಸ್ಗಳು ನನಗೆ ಏನು ಕಾಣಲಿಲ್ಲ. 2 ಗಂಟೆ 34 ನಿಮಿಷ ರನ್ ಟೈಮ್ನ ಹೊಂದಿರೋ ಈ ಸಿನಿಮಾ ಒಂದು ಸ್ವಲ್ಪ ಡೀಸೆಂಟ್ ಆಗಿನೇ ಶುರುವಾಗುತ್ತೆ. ಆದರೆ ಏನು ಮಾಡೋದು, ಪ್ರತಿ ನಿಮಿಷ ಕಳೆದ ಹಾಗೇನು ಸಿನಿಮಾ ಟಾರ್ಚರ್ ಅನ್ಸೋಕೆ ಶುರುವಾಗುತ್ತೆ ಹಾಗೂ ಅದರ ಪ್ರಮಾಣ ಜಾಸ್ತಿ ಆಗುತ್ತಾನೆ ಹೋಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮಾತನಾಡೋಣ ಅಂದರೆ ವಿಜಯ್ ದೇವರಕೊಂಡ ಹಾಗೂ ಮೃಣಾಲ್ ಠಾಕೂರ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಬಹುದು. ಅದರ ಆಚೆ ಇಲ್ಲಿ ಅವರ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋಕೆ ಏನೂ ಇಲ್ಲ. ಈ ಸಿನಿಮಾದ ಡೈಲಾಗ್ಗಳ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ ಸಿನಿಮಾ ನನಗೆ ಇಷ್ಟು ಕೆಟ್ಟದಾಗಿ ಅನಿಸೋಕೆ ಈ ಸಿನಿಮಾದಲ್ಲಿದ್ದ ಡೈಲಾಗ್ಗಳ ಕೊಡುಗೆ ಬಹಳನೇ ಇದೆ. ಸಿನಿಮಾದ ಉದ್ದಕ್ಕೂ ಗಂಡಸು ಅಂದರೆ ಹಾಗೆ, ಹೆಂಗಸು ಅಂದರೆ ಹೀಗೆ, ಈ ರೀತಿಯ ಸಂಭಾಷಣೆಗಳು ತುಂಬಾ ಇದ್ದಾವೆ. ಈ ಸಿನಿಮಾದ ಕೊನೆಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹಾಕಿದ್ದಾರೆ. ಅದರ ಬದಲು ಸಾರಿ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್ ಅಂತ ಹಾಕಬಹುದಿತ್ತು. ವಿಜಯ್ ದೇವರಕೊಂಡ ಅವರ ರೀಸೆಂಟ್ ಸಿನಿಮಾಗಳು ಒಂದಕ್ಕಿಂತ ಒಂದು ಕೆಟ್ಟದಾಗುತ್ತಾನೆ ಹೋಗುತ್ತಿದ್ದಾವೆ. ಪರಶುರಾಮ್ ಅವರು ಆ್ಯಸ್ ಅ ರೈಟರ್ ಹಾಗೂ ಡೈರೆಕ್ಟರ್ ಎರಡೂ ಡಿಪಾರ್ಟ್ಮೆಂಟ್ಗಳಲ್ಲಿ ಆಲ್ಮೋಸ್ಟ್ ಕಂಪ್ಲೀಟಾಗಿ ಫೇಲ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಗೋವರ್ಧನ್ ಅವರ ಅಣ್ಣನಿಗೆ ಸಾಲ ಕೊಟ್ಟಿರೋ ವ್ಯಕ್ತಿಯ ಜೊತೆಗಿನ ಫೈಟ್ ಸೀಕ್ವೆನ್ಸ್ನಲ್ಲಿ ಇದ್ದ ಸಂಭಾಷಣೆ, ಅಚ್ಯುತ್ ಕುಮಾರ್ ಅವರ ಪಾತ್ರ, ಆಂಥ್ರೋಪಾಲಜಿಯನ್ನು ಬಳಸಿಕೊಂಡಿದ್ದ ರೀತಿ ಹಾಗೂ ಆ್ಯಂಗರ್ ಇಶ್ಯೂನ ಸಖತ್ ಮಾಸ್ ಎಲಿಮೆಂಟ್ ಆಗಿ ಗ್ಲೋರಿಫೈ ಮಾಡಿದ್ದು, ಇವೆಲ್ಲವೂ ನನಗೆ ನೋಡೋಕೆ ಕಷ್ಟ ಅನಿಸುತ್ತಿದ್ದ ಸಿನಿಮಾದಲ್ಲಿದ್ದ ಅತಿ ಕೆಟ್ಟ ಅಂಶಗಳು ಅಂತ ಹೇಳಬಹುದು. ಈ ಸಿನಿಮಾದಲ್ಲಿ ನನಗೆ ಪ್ರಾಬ್ಲಮ್ಯಾಟಿಕ್ ಅನಿಸಿದ ಅಂಶಗಳು ಇನ್ನೂ ಸುಮಾರು ಇದ್ದಾವೆ. ಫೈನಲ್ ಆಗಿ ಹೇಳಬೇಕು ಅಂದರೆ ಸಿನಿಮಾ ಹೇಗೆ ಬೇಕಾದರೂ ಇರಲಿ, ಆ್ಯಂಗರ್ ಇಶ್ಯೂ ಇರೋ ಪಾತ್ರದಲ್ಲಿ ವಿಜಯ್ ದೇವರಕೊಂಡ ಇದ್ದರೆ ಸಾಕು ಹಾಗೂ ಮೃಣಾಲ್ ಠಾಕೂರ್ ಅವರ ಪಾತ್ರದ ಬರವಣಿಗೆ ಎಷ್ಟೇ ಕೆಟ್ಟದಾಗಿದ್ದರೂ ಪರವಾಗಿಲ್ಲ, ಅವರು ಕ್ಯೂಟಾಗಿ A1D ಅಂದರೆ ಸಾಕು. ನಾನು ಸಿನಿಮಾನ ನೋಡ್ತೀನಿ ಅನ್ನೋರು ನೀವಾಗಿದ್ರೆ ಈ ಸಿನಿಮಾನ ನೀವು ಟ್ರೈ ಮಾಡ್ಬೋದೇನೋ. ಅಮೆಜಾನ್ ಪ್ರೈಮ್ನಲ್ಲಿ ಒರಿಜಿನಲ್ ಆಡಿಯೋ ತೆಲುಗಿನ ಜೊತೆಗೆ ತಮಿಳು ಡಬ್ಬಿಂಗ್ನಲ್ಲಿ ಸಹ ಅವೈಲಬಲ್ ಇದೆ. ಸೊ ಈ ಸಿನಿಮಾ ಕನ್ನಡದಲ್ಲಿ ಇಲ್ಲ. ಇದಿಷ್ಟು ದ ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ನೀವು ಈ ಸಿನಿಮಾನ ಈಗಾಗಲೇ ನೋಡಿದರೆ ನಿಮಗೆ ಈ ಸಿನಿಮಾ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.